ಎಲ್ಲರಿಗೂ ನಮಸ್ಕಾರ. ಆಶಿಕಾ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿಲ್ಲಿ ಒಂದು ಪಿಕಾಕ್ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಅದು ಯಾವ ರೀತಿ ಹಾಕೋದಂತ ನೋಡೋಣ. ಮೊದಲು ನಾನಿಲ್ಲಿ 3 ಕಲರಿಂದು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ, ಮತ್ತು ಬಾಲ್ ಚೈನ್ ತೊಗೊಂಡಿದ್ದೀನಿ, ಮತ್ತು ಸ್ಟೋನ್ ಚೈನ್ ತೊಗೊಂಡಿದ್ದೀನಿ. ಇಷ್ಟಿದ್ರೆ ಪಿಕಾಕ್ ಡಿಸೈನು ಹಾಕ್ಬೋದು. ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲು ಪಿಕಾಕ್ನ ನಾನು ಈ ಥರ ಬಿಡಿಸ್ಕೊಂಡಿದ್ದೀನಿ. ಬಾರ್ಡ್ರಿ ನಾನು ಬಾಲ್ ಚೈನ್ ತೋರಿಸಿದ್ನಲ್ಲ, ಅದನ್ನು ಗಮ್ ಹಾಕಿ ಸ್ಟಿಕ್ ಮಾಡ್ಕೋಬೇಕು. ಇವಾಗ ನೋಡೋಣ. ಫಸ್ಟು ಗಮ್ನ ಸ್ವಲ್ಪ ಹಾಕ್ತಾ ಹೋಗಬೇಕು. ಈ ಥರ ಡಾಟ್ ಇಟ್ಟರೆ ಗಮ್ ತುಂಬ ಸ್ಪ್ರೆಡ್ ಆಗಲ್ಲ, ನೀಟಾಗಿರುತ್ತೆ. ಈ ಥರ ಗಮ್ ಎಲ್ಲ ಫುಲ್ ಹಾಕ್ಕೊಂಡ್ಮೇಲೆ ಇವಾಗ ಬಾಲ್ ಚೈನ್ನ ಈ ಥರ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಹಚ್ತಾ ಹೋಗಬೇಕು. ನೆಕ್ಸ್ಟು ಫಸ್ಟು ನಾವು ಯಾವುದಕ್ಕೆ ಹಚ್ತೀವಿ ಅದ್ರ ಮೆಜರ್ಮೆಂಟ್ ತೊಗೊಂಡು ಅದನ್ನು ಬಾಲ್ ಚೈನ್ನ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಅಂದರೆ ನಮಗೆ ಈಸಿಯಾಗಿ ಹಚ್ಚಕ್ಕೆ ಬರುತ್ತೆ. ನೆಕ್ಸ್ಟ್ ಇವಾಗ ನಾನಿಲ್ಲಿ ಒಂದು ಸ್ಟೋನ್ ಚೈನ್ ತೋರಿಸಿದ್ನಲ್ಲ, ಅದನ್ನು ಕೂಡ ಹಚ್ಕೋತಾ ಇದ್ದೀನಿ. ಈ ಥರ ಗಮ್ನ ಡಾಟ್ ಥರ ಇಟ್ಕೊಂಡು ಇವಾಗ ಸ್ಟೋನ್ ಚೈನ್ ಹಚ್ತಿದ್ದೀನಿ ನೋಡಿ. ನಿಧಾನಕ್ಕೆ ಗಮ್ ಮೇಲೇ ಸ್ಟೋನ್ ಚೈನ್ನ ಬಿಡ್ತಾ ಹೋಗಬೇಕು. ಸ್ವಲ್ಪನೂ ಏನು ಮಿಸ್ಟೇಕ್ಸ್ ಮಾಡಲಾರ್ದಂಗೆ ನೀಟಾಗಿ ಹಚ್ತಾ ಹೋಗಬೇಕು. ಈ ಥರ ಹಚ್ಚಿದ ಮೇಲೆ ನೆಕ್ಸ್ಟು ಮತ್ತೆ ನಾನೇನು ಮಾಡ್ತಿದ್ದೀನಿ, ಮತ್ತೆ ಒಂದು ಇದಕ್ಕೆ ಫಿನಿಶಿಂಗ್ ಸಿಗಲಿ ಅಂಥೇಳಿ ಮತ್ತೆ ಒಂದು ಬಾಲ್ ಚೈನ್ನ ಹಚ್ತಾ ಇದ್ದೀನಿ. ಇದೇ ಥರ ಗಮ್ನ ಡಾಟ್ ಇಟ್ಟು ಇವಾಗ ಬಾಲ್ ಚೈನ್ ತೊಗೊಂಡು ಅದನ್ನು ನಿಧಾನಕ್ಕೆ ಹಚ್ತಾ ಹೋಗ್ತಿದ್ದೀನಿ. ಇದೇ ಥರ ಹಚ್ಚಿ ನೆಕ್ಸ್ಟು ಯಾವುದೇ ವರ್ಕ್ ಮಾಡಬೇಕಾದ್ರೆ ನಾವು ಗಮ್ ಹಾಕಿದ ಮೇಲೆ ಸ್ಟಿಚ್ ಆದಮೇಲೆ ಫುಲ್ ಡ್ರೈ ಆಗೋವರೆಗೂ ಬಿಡಬೇಕದು, ಇಲ್ಲಾಂದರೆ ಮತ್ತೆ ಕೀಳಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ಇವಾಗ ಸೈಡ್ಗೆಲ್ಲ ಫೆದರ್ ಇದೆಯಲ್ಲ, ಅದಕ್ಕೆಲ್ಲನೂ ಇದೇ ಥರ ಗೋಲ್ಡ್ ಬಾಲ್ ಚೈನ್ನ ಹಚ್ಕೋತಾ ಇದ್ದೀನಿ. ಎಲ್ಲದಕ್ಕೂ ಹಚ್ಚಬೇಕು. ಅದು ಯಾವ ಶೇಪಲ್ಲಿ ಡ್ರಾ ಮಾಡಿದ್ದೀವಿ ಅದೇ ಶೇಪಲ್ಲಿ ಹಚ್ಚಬೇಕು. ಮತ್ತು ಆಚೆ ಈಚೆ ದೊಡ್ಡದು ಚಿಕ್ಕದಾದರೆ ಮತ್ತು ನಮ್ಮದು ಪಿಕಾಕ್ದು ಫೆದರು ಅಥವಾ ಶೇಪು ಎಲ್ಲ ಹಾಳಾಗೋಗುತ್ತೆ. ನಾನು ತೋರಿಸ್ತೀನಿ ಅದೇ ಥರ ಚಿಕ್ಕದಾಗಿ ಸ್ವಲ್ಪ ಅದನ್ನ ಫಸ್ಟ್ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡ್ಕೊಂಬಿಡ್ಬೇಕು ಬಾಲ್ ಚೈನ್ನ. ನೆಕ್ಸ್ಟ್ ಈ ಥರ ಗಮ್ ಹಾಕಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಇವಾಗ ನೋಡಿದ್ರಲ್ಲ, ಎಲ್ಲ ಗಮ್ ಎಲ್ಲ ಅಪ್ಲೈ ಮಾಡಿ ಬಾಲ್ ಚೈನ್ ಎಲ್ಲ ಹಚ್ಚಿದ ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ. ಇವಾಗ ನೆಕ್ಸ್ಟು ನಾನಿಲ್ಲಿ ಒಂದು ಬ್ಲೂ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಅದನ್ನು 4 ಎಳೆಯನ್ನು ತೊಗೊಂಡು ನೀಡಲ್ಗೆ ಹಾಕಿ ಡಬಲ್ ಮಾಡ್ಕೊಂಡಿದ್ದೀನಿ. ಸೊ 8 ಎಳೆ ಆಯ್ತು ಅಲ್ಲಿಗೆ. ಅದು ಈ ಥರ ಕ್ರಾಸ್ ಸ್ಟಿಚ್ ಮಾಡ್ತಾ ಹೋಗಬೇಕು. ಸ್ವಲ್ಪ ದಾರ ಗಂಟು ಆಗ್ತಾ ಇರುತ್ತೆ, ಅದನ್ನ ನಿಧಾನಕ್ಕೆ ಕೈಯಲ್ಲಿ ಸರಿ ಮಾಡಿಕೊಂಡು ಇದೇ ಥರ ಕೆಳಗಡೆ ಹೋಗಿ ನಿಧಾನಕ್ಕೆ ದಾರನ ಇಳ್ಕೋಬೇಕು. ಯಾವುದೇ ಕಾರಣಕ್ಕೂ ಕ್ರಾಸ್ ಸ್ಟಿಚ್ಚೇ ಕೊಡಬೇಕು. ಇದಕ್ಕೆ ಯಾವಾಗಲೂ ಕ್ರಾಸ್ ಸ್ಟಿಚ್ಚೇ ಕೊಡ್ತಾ ಹೋದರೆ ನಮ್ಮದು ಪಿಕಾಕ್ ಲುಕ್ಕು ತುಂಬ ಚೆನ್ನಾಗಿ ಅನಿಸುತ್ತೆ. ಇದನ್ನು ನೀವು ಸ್ಲೀವ್ಸ್ ಡಿಸೈನ್ಗೆ, ಬ್ಲೌಸ್ ಸ್ಲೀವ್ಸ್ ಡಿಸೈನ್ ಇರುತ್ತಲ್ಲ, ಅದಕ್ಕೆ ಒಂದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ತುಂಬ ಈಸಿ ಇದೆ, ಕಷ್ಟ ಏನಿಲ್ಲ. ನನಗೇನು ಗೊತ್ತಿಲ್ಲಪ್ಪ ಆರಿ ವರ್ಕ್ ಅಂತ ಅನ್ನೋರು ಕೂಡ ಇದನ್ನು ಈಸಿಯಾಗಿ ಹಾಕ್ಕೋಬೋದು. ನಾನಿಲ್ಲಿ ಯಾವುದೇ ಕ್ರೋಶ ವರ್ಕು ಯೂಸ್ ಮಾಡಿಲ್ಲ, ಯಾವುದೇ ಥರದ್ದೇ ಸ್ಟಿಚಸ್ ಏನಿಲ್ಲ ಇದರಲ್ಲಿ. ಈಸಿಯಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ಲ, ಆ ಥರ ದಾರನ ಮೇಲೆ ತೊಗೊಂಡು ಎಳಿತಾ ಕೆಳಗಡೆ ಬಿಟ್ಟರೆ ದಾರ ಗಂಟಾಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಬಿಗಿನರ್ಸ್ ಇದ್ರೂ ಕೂಡ ಈಸಿಯಾಗಿ ಹಾಕ್ಬೋದು. ಇಲ್ಲಿ ನಾವು ಮಟೀರಿಯಲ್ಸ್ ಕೂಡ ಜಾಸ್ತಿ ಯಾವುದು ಯೂಸ್ ಮಾಡಿಲ್ಲ, ಲೋ ಆಫ್ ಕಾಸ್ಟ್ ಕೂಡ ಆಗುತ್ತೆ ಇದು. ಇದೇ ಥರ ಸ್ಟಿಚ್ ಹಾಕಿ ನಾನೀಗ ಕಂಪ್ಲೀಟ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮದು ಸ್ಟಿಚ್ ಯಾವಾಗಲೂ ಕ್ರಾಸಾಗಿ ಬರಬೇಕು, ಸ್ವಲ್ಪನೂ ಏನು ಹೆಚ್ಚು ಕಡಿಮೆ ಆಗೋ ಹಂಗಿಲ್ಲ. ಇದೇ ಥರ ಸ್ಪೀಡಾಗಿ ಮಾಡ್ತಾ ಹೋಗಿ ಕಂಪ್ಲೀಟ್ ಆದಮೇಲೆ ಯಾವ ಲುಕ್ ಬರುತ್ತೆ ನೋಡಿ. ಈ ಥರ ನಾನಿವಾಗ ಈ 2 ಕಾಂಬಿನೇಷನ್ ತೊಗೊಂಡಿದ್ದೀನಿ. 2 ಕಾಂಬಿನೇಷನ್ ತೊಗೊಂಡು ಇವಾಗ
ನೋಡಿ ನಾನು ಯಾವ್ಯಾವ ಎಷ್ಟೆಷ್ಟು ಎಳೆ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸಿಲ್ಕ್ ಥ್ರೆಡ್ 2 ಎಳೆ, ಇನ್ನೊಂದು ನೆಕ್ಸ್ಟ್ ಪಿಕಾಕ್ ಕಲರ್ ಇದೆಯಲ್ಲ ಅದು 2 ಎಳೆ, ಅದನ್ನು 4 ಎಳೆ ಆಯಿತು. ಟೋಟಲ್ 4 ಎಳೆನ ನೀಡಲ್ಗೆ ಹಾಕಿ ಡಬಲ್ ಮಾಡಿಕೊಂಡು ಸೊ ಟೋಟಲಿ 8 ಎಳೆ ಆಯಿತು. ಇವಾಗ ನೋಡ್ತಾ ಇದ್ದೀರಲ್ಲ ಫ್ರೆಂಚ್ ನಾಟ್ ಹಾಕಿದ್ದೀನಿ. ಅದೇ ಥರ ಮೇಲೆ ಕೆಳಗಡೆ ನೀಡಲ್ ಹಾಕಿ ಮೇಲ್ಗಡೆ ತಂದು ಈ ದಾರನ ಸ್ಟ್ರೇಟಾಗಿ ಇಟ್ಕೋಬೇಕು. ಈ ಥರ ಸೂಜಿಗೆ 2 ಸರಿ ಸುತ್ತಬೇಕು. 2 ಸರಿ ಸುತ್ತು ನಾವು ನಮ್ಮದು ಎಡಗೈಲಿ ದಾರನ ಫಿಟ್ಟಾಗಿ ಇಟ್ಕೋಬೇಕು. ಅಂದರೆ ನಮ್ಮ ನಾಟ್ ಕರೆಕ್ಟಾಗಿ ಬೀಳುತ್ತೆ. ನಾವು ದಾರ ಲೂಸಾಗಿ ಇಟ್ಕೊಂಡ್ರೆ ದಾರ ಸರಿಗೆ ಬರಲ್ಲ, ಅದು ನಾಟ್ ಸರಿಯಾಗಿ ಬೀಳಲ್ಲ. ಸೊ ರೌಂಡ್ ಶೇಪ್ ಆಗಲ್ಲ ನಮ್ಮದು ಫ್ರೆಂಚ್ ನಾಟು. ನೋಡಿ ಈ ಥರ ನಾನು ಎಡಗೈಲಿ ದಾರನ ಯಾವ ರೀತಿ ಫಿಟ್ಟಾಗಿ ಹಿಡ್ಕೊಂಡಿದ್ದೀನಿ ಅದೇ ಥರ ನೀವು ಹಿಡ್ಕೊಂಡು ಹಾಕ್ತಾ ಹೋಗಬೇಕು. ನೋಡಿದ್ರಲ್ಲ ಅದೇ ಥರ ನಾನು ಫುಲ್ ಅದೆಲ್ಲ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಲುಕ್ಕು ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಇವಾಗ ಇವೆರಡು ಕಾಂಬಿನೇಷನ್ನಲ್ಲಿ ತೊಗೊಂಡಿದ್ದೀನಿ. ಬ್ಲೂ ಕಲರ್ 2 ಎಳೆ ಇದೆ, ಇನ್ನೊಂದು ಕಲರ್ 4 ಎಳೆ ಇದೆ. ಅದನ್ನು ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ 2 ಎಳೆ 4 ಎಳೆ ಟೋಟಲಾಗಿ ಎಷ್ಟಾಯಿತು? 6 ಎಳೆ ಆಯಿತು. ಅದನ್ನು ಕಾಂಬಿನೇಷನ್ಸ್ ಆಗಿ ಮಾಡಿಕೊಂಡು ಅದನ್ನ ಡಬಲ್ ಹಾಕಿದರೆ 12 ಎಳೆ ಆಗುತ್ತೆ ನೀಡಲ್ಗೆ ಹಾಕಿದರೆ. ಈ ಥರ ಇದಕ್ಕೂ ಕ್ರಾಸ್ ಸ್ಟಿಚ್ ಮಾಡ್ತಾ ಹೋಗಬೇಕು. ನೀವು ಎಷ್ಟು ಕ್ರಾಸಾಗಿ ಸ್ಟಿಚ್ ಮಾಡ್ತೀರಾ ನಮ್ಮದು ಪಿಕಾಕು ಅಷ್ಟು ಲುಕ್ಕಾಗಿ ಅನಿಸುತ್ತೆ. ಆಮೇಲೆ ಸಿಲ್ಕ್ ಥ್ರೆಡ್ ಹಾಕಿರೋದ್ರಿಂದ ತುಂಬ ಶೈನಿ ಅನಿಸುತ್ತೆ ಪಿಕಾಕು. ನೋಡ್ತಾ ಇರಿ ನೀವು. ಇದೇ ಥರ ನಮ್ಗೆ ಕಂಪ್ಲೀಟಾಗಿ ಸ್ಟಿಚ್ ಹಾಕ್ತಾ ಹೋಗಬೇಕು. ಫ್ರೆಂಡ್ಸ್, ಯಾವಾಗಲೂ ನಾವು ಗಮ್ ಹಾಕಿ ಬಿಟ್ಟಿರ್ತೀವಲ್ಲ ಅವು ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ನಾವೇನು ನೆಕ್ಸ್ಟ್ ವರ್ಕ್ ಮಾಡೋಕ್ಕೆ ಹೋಗಬಾರ್ದು. ಡ್ರೈ ಆಗಲಿಲ್ಲ ಅಂದರೆ ಈ ಥರ ಏಳುತ್ತೆ, ಮೇಲ್ಗಡೆಯಿಂದ ಏಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಬಿಡಿ. ನೆಕ್ಸ್ಟು ಆಮೇಲೆ ವರ್ಕ್ ಮಾಡಿದರೆ ನಮಗೆ ಏನು ವರ್ಕ್ ಹಾಳಾಗಲ್ಲ. ಇದೇ ಥರ ಸ್ಟಿಚ್ ಹಾಕ್ತಾ ಹೋಗಬೇಕು. ನಾನು ನೋಡಿ ಕಂಪ್ಲೀಟಾಗಿ ಹಾಕಿದ್ದೀನಿ. ಇವಾಗ ಲುಕ್ ಈ ಥರ ಕಾಣಿಸ್ತಿದೆ ನೋಡಿದ್ರಲ್ಲ. ನಿಮಗೆ ಕಂಪ್ಲೀಟ್ ಆದಮೇಲೆ ಏನು ಅಂತ ಲುಕ್ ಗೊತ್ತಾಗುತ್ತೆ. ಇವಾಗ ಆಫ್ ನೋಡಿದ್ರೆ ಏನೂ ಅನಿಸಲ್ಲ. ನೆಕ್ಸ್ಟ್ ಈ ಫೆದರ್ ಇದೆಯಲ್ಲ, ಫೆದರ್ಸ್ಗೆಲ್ಲ ನಾನು ನೋಡಿ ಯಾವ ಥರ ಹಾಕಿದ್ದೀನಿ. ನಾನು ಬ್ಲೂ ಕಾಂಬಿನೇಷನ್ ಜಾಸ್ತಿ ತೊಗೊಂಡಿದ್ದೀನಿ ಇದಕ್ಕೆ. ಈ ಥರ ಹಾಕ್ತಾ ಹೋಗಬೇಕು. ಇದು ಕೂಡ ಅಷ್ಟೇ ಕ್ರಾಸ್ ಸ್ಟಿಚ್ ಮಾಡಬೇಕು. ನೀವೆಷ್ಟು ಕ್ರಾಸ್ ಸ್ಟಿಚ್ ಮಾಡ್ತೀರಾ ಅಷ್ಟು ಲುಕ್ ಬರುತ್ತೆ. ನೋಡಿದ್ರಲ್ಲ, ಇದೇ ಥರ ಸ್ಟಿಚ್ ಮಾಡ್ತಾ ಹೋಗಬೇಕು. ಇವಾಗ ಬ್ಲೌಸ್ಗೆಲ್ಲ ಪಿಕಾಕ್ ಡಿಸೈನ್ ತುಂಬ ಫ್ಯಾಷನ್ ಆಗಿದೆ. ಇದು ಸಿಂಪಲ್ಲಾಗಿ ಇರುತ್ತೆ, ತುಂಬ ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ. ನಿಮ್ಗೆ ಫಿನಿಶಿಂಗ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಇದು ಪಿಕಾಕ್ ಬ್ಲೂ ಕಾಂಬಿನೇಷನ್ ಸಿಲ್ಕ್ ಥ್ರೆಡ್ಡಿಂದು ಅದು ತುಂಬ ಅಟ್ರಾಕ್ಟಿವ್ ಅನಿಸುತ್ತೆ. ನೋಡಿ ಒಂದ್ಸರಿ ಗೊತ್ತಾಗುತ್ತೆ ನಿಮಗೆ. ನಾವು ಹಾಕ್ತಾ ಇದ್ದೀನಲ್ಲ ಅದೇ ಥರ ಕ್ರಾಸ್ ಸ್ಟಿಚ್ ಮಾಡ್ತಾ ಹೋಗಬೇಕು. ಇಲ್ಲಿ ಕಂಪ್ಲೀಟ್ನಾಗ ಆದಮೇಲೆ ನೋಡಿದ್ರಲ್ಲ ಲುಕ್ ಯಾವ ಥರ ಕಾಣಿಸ್ತಾ ಇದೆ. ನಾನು ಫೈನಲ್ ಆಗಿ ಲಾಸ್ಟ್ ಫೆದರಿಗೆ ಹಾಕ್ತಾ ಇದ್ದೀನಿ. ಕಂಪ್ಲೀಟ್ ಲುಕ್ ನಿಮಗೆ ಕಾಣಿಸ್ತಾ ಇದೆ ಅನ್ಕೊತಾ ಇದ್ದೀನಿ. ಇದೇ ಥರ ಪಿಕಾಕ್ ತುಂಬ ಒಂದು ಸ್ಲೀವ್ 3-4 ಸ್ಲೀವ್ಸ್ ಇಟ್ಕೊಂಡು ಇದೊಂದು ಪಿಕಾಕ್ ಹಾಕ್ಕೊಂಡ್ರೆ ನಿಮ್ಮ ಬ್ಲೌಸ್ ತುಂಬ ಅಟ್ರಾಕ್ಟಿವ್ ಅನಿಸುತ್ತೆ. ನೋಡಿ ಒಂದ್ಸರಿ ಟ್ರೈ ಮಾಡಿ. ಇವಾಗ ಗೊತ್ತಾಯ್ತಲ್ಲ ಯಾವ ಥರ ಹಾಕ್ತಿದ್ದೀನಿ ನಾನು. ಇವಾಗ ನೋಡಿ ಕಂಪ್ಲೀಟ್ ಆದಮೇಲೆ ಇದೇ ಲುಕ್ಕು ಕಾಣಿಸುತ್ತೆ ನಿಮಗೆ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.